ಡಿಸೆಂಬರ್ 20ರಂದು ಬಾಲ್ಕಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಶತಾಯುಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ 136ನೇ ಜಯಂತ್ಯೋತ್ಸವ ಪ್ರಯುಕ್ತ ಬಾಲ್ಕಿಯಲ್ಲಿ ಶತಾಯುಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ 136ನೇ ಜಯಂತ್ಯೋತ್ಸವದ ಅಂಗವಾಗಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ಡಿಸೆಂಬರ್ 20ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕ ಆರ್ ಸುರೇಂದ್ರನ್ ತಿಳಿಸಿದ್ದಾರೆ. ಪಟ್ಟಣದ ಭೀಮಣ್ಣ ಖಂಡ್ರೆ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು. ಪಟ್ಟಣದ ಲಿಂಗೈಕ್ಯ ಲಕ್ಷ್ಮೀಬಾಯಿ ಭೀಮಣ್ಣ ಖಂಡ್ರೆ ಪಬ್ಲಿಕ್ ಶಾಲೆಯಲ್ಲಿ ಡಿಸೆಂಬರ್ 20ರಂದು ಶನಿವಾರ ಬೆಳಗ್ಗೆ 10 ಗಂಟೆಗೆ ಶಿಬಿರ ನಡೆಯಲಿದೆ. ಸಂಸ್ಥೆಯ ಅಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಸಂಸದ ಸಾಗರ್ ಖಂಡ್ರೆ ಅವರು ಶಿಬಿರಕ್ಕೆ ಚಾಲನೆ ನೀಡಲಿದ್ದಾರೆ ಎಂದರು. ಶಿಬಿರದಲ್ಲಿ ಚರ್ಮ ಹಾಗೂ ಕಣ್ಣಿನ ತಪಾಸಣೆಯ ಜೊತೆಗೆ ರಕ್ತದಾನ ಶಿಬಿರವೂ ನಡೆಯಲಿದೆ. ಗಡಿ ಭಾಗದ ಪ್ರಗತಿಯಲ್ಲಿ ಶತಾಯುಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕೊಡುಗೆ ಅಪಾರವಾಗಿದ್ದು, ಶೈಕ್ಷಣಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅವರು ಅಮೂಲ್ಯ ಸೇವೆ ಸಲ್ಲಿಸಿದ್ದಾರೆ. ನಿಜಾಂನ ಆಳ್ವಿಕೆಯ ಕಾಲದಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ ಶಿಕ್ಷಣದ ಮಹತ್ವ ಸಾರಿದವರು. ಮಹಿಳೆಯರಿಗಾಗಿ ಪ್ರತ್ಯೇಕ ಶಾಲೆ ಕಾಲೇಜುಗಳನ್ನು ಆರಂಭಿಸಿ ಮಹಿಳಾ ಸಮಾನತೆಗೆ ದಾರಿದೀಪವಾಗಿದ್ದರು ಎಂದು ಸುರೇಂದ್ರನ್ ಹೇಳಿದರು. ಅಂತಹ ಮಹಾನ್ ವ್ಯಕ್ತಿತ್ವದ ಕೊಡುಗೆಯನ್ನ ಇಂದಿನ ಯುವ ಸಮುದಾಯಕ್ಕೆ ಪರಿಚಯಿಸುವ ಉದ್ದೇಶದಿಂದ ಈ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ. ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಅಂಕುಶ ಢೋಲಿ, ಪ್ರಾಚಾರ್ಯ ಡಾಕ್ಟರ್ ಉದಯ್ ಕುಮಾರ್ ಕಲ್ಯಾಣಿ, ಗುರು ಕುಡತೆ, ಭೀಮರಾವ್ ಗಿರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜೆಬಿ ನ್ಯೂಸ್ ಕನ್ನಡ, ಬಾಲ್ಕಿ. Warmly welcome you to this press meet on the occasion of the 136th birth anniversary of Reverend Dr. Channabasava Pattadevariji. Today we gather to commemorate the life and legacy of a visionary leader, social reformer, and champion of education for girls. We will share with you the details of the events and the program organized to mark this occasion, including the medical camp with eye checkup and blood donation drive. We appreciate your presence and look forward to your coverage on all leading news. Shantivardhak Education Society is pleased to announce the organization of various events among students of schools and colleges, along with community outreach program on the occasion of 136th birth anniversary of the Reverend spiritualist and social reformer Dr. Channabasava Pattadevaru. As a tribute to his selfless service in spiritual, humanity and education, the Shantivardhan Education Society is organizing a series of events among young minds to create values and ethics, also aimed at serving the community and promoting social welfare. Sir, in all education institutions of SVS Society, we are conducting the various events including essay writing, elocution, debates. We also organize the camp for the medical level, including free eye checkup, blood donation drive, health checkup on skin. This event will be held on 20th December 2025 at Lakshmibai Khandre Public School, Balki. In respect of medical camp, will be addressed by the Honorable Chairman of the Shantivardhak Education Society, Balki, Sri Ishwar Khandreji, Honorable Minister of Forest, Ecology and Environment, Government of Karnataka, also presided by Sri Sagar E. Khandreji, Honorable Member of Parliament, Bidar District. Sir, the celebration of 136th birth anniversary is on 22nd December 2025
to be organized at BKT campus under the leadership of Dr. Uday Kalyan, Principal, BKT. The program will be inaugurated by Honorable Chairman of the SCV Society, Sri Ishwar Kandreji, along with invited special guests and other dignitaries. ಅದ ನಮ್ದೇನು ಯಂಗ್ ಜನರೇಷನ್ ಅದ, ಆ ಯಂಗ್ ಜನರೇಷನ್ಗೆ ಅವ್ರ ಸಾಧನೆಗಳು ತಲುಪಲ್ಲಿ ಅಂತ ನಾವು ಪ್ರೋಗ್ರಾಮ್ ಮಾಡೋದು. ಅಲ್ಲಿ ಗದಗಿನಲ್ಲಿ ಬಹಳ ದೊಡ್ಡದು ಪ್ರೋಗ್ರಾಮ್ ಆಯ್ತು. ಮತ್ ಯಾಕೆ ಇಲ್ಲಿ ಮಾಡ್ಲತ್ತಿದೇವ ಅಂದ್ರೆ ನಮ್ಮ ಮಕ್ಳಿಗೆ ಅವ್ರ ಆದರ್ಶ ಸಿಗಲಿ, ಅವ್ರು ಏನೇನ್ ಸಾಧನೆ ಮಾಡ್ಯಾರ, ಅವ್ರ ಲೈಫ್ ಸ್ಟೈಲ್ ಆ ತರ ಆಗ್ಲಿ ಅಂತ ಒಂದೇ ಉದ್ದೇಶ. ರೈಟ್, ನಾವು ಹೊರಗಿನ ಜನರಕ್ಕಿಂತ ಬಿ ನಮಗ್ ಮಕ್ಕಳು ಬಹಳ ಇಂಪಾರ್ಟೆಂಟ್. ನಾವು ಮಕ್ಕಳಿಗೆ ಪ್ರಭಾವ ಮಾಡ್ತಾ ಇದ್ದೀವಿ. ಮತ್ತ ಈ ಸಲ ಒಂದು ಅವಾರ್ಡ್ ಸೆರೆಮನಿನೂ ಮಾಡ್ಬೇಕಂತ ಇಚ್ಛೆ ಅದ. ಅದು ಆಫ್ಲೈನ್ ಹೇಳ್ತೀನಿ. ಸೊ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು ಹೆಸರ ಮೇಲೆ ಒಂದು ಅವಾರ್ಡು, ಡಾಕ್ಟರ್ ಚನ್ನಬಸವ ಪಟ್ಟದೇವರ ಹೆಸರ ಮೇಲೆ ಒಂದು ಅವರ ಅವಾರ್ಡ್. ಸಾಮಾಜಿಕ ಕ್ರಾಂತಿ ಅಥವಾ ಶೈಕ್ಷಣಿಕ, ಧಾರ್ಮಿಕ ಎಲ್ಲ ಕ್ಷೇತ್ರದಲ್ಲಿ ಅವರು ಮಾಡಿದಂತ ಒಂದು ಕಾರ್ಯ ನಾನು ಹೇಳಿದಾಗ ಅವ್ರು ಹೇಳಿದ್ರು, ಬರೇ ಜಯಂತಿಯ ಜೊತೆಗೆ ನಾವು ಮತ್ತೇನಾದ್ರೂ ಬೇರೆ ಕೆಲಸ ಮಾಡೋಣ ಅಂತಕ್ಕಂಥದ್ದು ಹೇಳಿದ್ರು. ಅದಕ್ಕೆ ಅವಾಗ ಒಂದು ಹೆಲ್ತ್ ಕ್ಯಾಂಪ್ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಬರ್ತಕ್ಕಂಥ ನಾಳೆ 20ನೇ ತಾರೀಕು ನಾವು ಲಕ್ಷ್ಮೀಬಾಯಿ ಖಂಡ್ರೆ ಒಂದು ಪಬ್ಲಿಕ್ ಶಾಲೆಯಲ್ಲಿ ಒಂದು ಈ ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿವಿ. ಬರ್ರಿ ಸರ್, ಈ ಕಡೆ ಬರ್ರಿ. ಬ್ಲಡ್ ಡೊನೇಷನ್ ಇದೆ, ಅದ್ರ ಜೊತೆಗೆ ಐ ಕ್ಯಾಂಪ್ ಇದೆ, ಮತ್ತೆ ಈ ಸ್ಕೀಮ್ ಅಂತ ಬಡ ಜನರಿಗೆ ಸಹಾಯ ಆಗ್ಲಿ ಅಂತಕ್ಕಂಥ ಉದ್ದೇಶಕ್ಕಾಗಿ ಈ ಎಲ್ಲ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಈ ವೇದಿಕೆಗೆ ನಾನು ಮಾನ್ಯ ನಮ್ಮ ಜನರಲ್ ಮ್ಯಾನೇಜರ್ ಆದಂತಹ ಸುರೇಂದ್ರ ಆರ್ಸ್ ಅವರಿಗೆ ಹಾರ್ದಿಕ ಸ್ವಾಗತ ಬಯಸುತ್ತಾ, ಮತ್ತೆ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಉದಯ್ ಕಲ್ಯಾಣಿ ಸರ್ ಅವರಿಗೂ ಹಾರ್ದಿಕ ಸ್ವಾಗತ ಮಾಡ್ತಾ, ಮತ್ತೆ ನಮ್ಮ ಅಕ್ಬಾದಿ ಕಾಲೇಜಿನ ಪ್ರಾಚಾರ್ಯರಾದ ಭೀಮರಾವ್ ಗಿರೀಶ್ ಸರ್ ಅವರು, ನಮ್ಮ HR ಮ್ಯಾನೇಜರ್ ಆದಂತಹ ಗುರು ಕುರ್ತೆ ಸರ್ ಅವರು, ಮತ್ತೆ ಎಲ್ಲ ಬಂದಂತ ಪತ್ರಿಕಾ ಮಿತ್ರ ಅವರಿಗೆ ಹಾರ್ದಿಕ ಸ್ವಾಗತ ಬಯಸುತ್ತಾ, ನಾನು ಮತ್ತೆ ಒಂದು ಮನವಿ ಮಾಡ್ತೀನಿ. ಬರ್ತಕ್ಕಂಥ 22 ತಾರೀಕಿಗೆ ಸಂಘಟನಾ ಕಾರ್ಯದರ್ಶಿಗಳ ಪರವಾಗಿ ಅವರು ಮತ್ತೆ ಹೇಳ್ತಾರೆ ನಿಮಗ, ಮತ್ತು ನಾನು ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ ಜೊತೆ ನಾನು ಕೆಲಸ ಮಾಡೀನಿ. ಅದಕ್ಕೆ ದಯವಿಟ್ಟು ಅಂತ ಮಹಾತ್ಮರ ಒಂದು ಜಯಂತಿಯಲ್ಲಿ ತಾವು ಭಾಗವಹಿಸಬೇಕು, ಮತ್ತೆ ಒಂದು ಭಾಗವಹಿಸಿ ಸುದ್ದಿ ಮಾಡಬೇಕು ಅಂತಕ್ಕಂಥ ಮನವಿ ಮಾಡ್ತಾ ನನ್ನ ಸ್ವಾಗತ ಮಾಡಿ.